ಆನೆ ಮಾಹುತನ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸಾಕಷ್ಟು ಎಪಿಸೋಡ್ಗಳಲ್ಲೂ ಕೂಡ ನೀವು ಮಾತಾಡಿದ್ದೀರಾ ಆನೆ ಮಾಹುತನಿಗೆ ನ್ಯಾಯ ಸಿಕ್ತಾ ಅಂತ ಹೇಳಿ. ಇನ್ನು ನಿನ್ನೆ ಆನೆ ಮಾಹುತನ ಮಗ ಗಣೇಶ್ ಅಂತ ಹೇಳಿ ಅವರು ಕೂಡ ಒಂದಷ್ಟು ಅಳಲು ತೋಡ್ಕೊಂಡ್ರು. ಮಾಧ್ಯಮದವರ ಕ್ಯಾಮ್ರಾ ಕಂಡೊಡನೆ ಒಂದಷ್ಟು ಸಹಜವಾಗಿ ತಂದೆಯ ಸಾವು ಪ್ರತಿಯೊಬ್ಬರಿಗೂ ಬೇಜಾರಾಗುತ್ತೆ. 13 ವರ್ಷ ಆಯಿತು ನನ್ನ ತಂದೆ ಸಾವಿಗೆ ನ್ಯಾಯ ಸಿಕ್ತಾ, ಕೇಸೇ ಕ್ಲೋಸ್ ಮಾಡಿದ್ರು, ಈಗ ಮತ್ತೆ ರಿಓಪನ್ ಆಗ್ತಾ ಇದೆ ಅಂತ ಹೇಳಿ. ಅಂದರೆ ರಾಜ್ಯದ ಜನತೆಗೂ ಅಷ್ಟು ಗೊತ್ತಿರಲ್ಲ ಸರ್. ಈಗ ಸೌಜನ್ಯ ಪ್ರಕರಣ ಅಂತ ಹೇಳಿ ಆನೆ ಮಾಹುತನ ಕೊಲೆಯೂ ಆಗಿತ್ತ ಧರ್ಮಸ್ಥಳದಲ್ಲಿ, ಹೇಗಾಯ್ತು ಅದು ಕೊಲೆನಾ ಅನ್ನುವಂಥದ್ದು. ಹಾಗಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಒಂದು ಧರ್ಮಸ್ಥಳದ ಆನೆಗಳು ಇವೆ, ಹೌದು ಇದೆ, ಮಾಹುತನೂ ಇದ್ದ ಅಲ್ಲಿ, ಅವನು ಉಳಿಯೋದಕ್ಕೆ ಒಂದು ಜಾಗನೂ ಇತ್ತು. ಸೊ ಅದು ಯಾರೋ ದೊಡ್ಡವರು ಬೇಕು ಅಂತ ಕೇಳಿದ್ರು ಮಾಡಿದ್ರು ಅನ್ನುವ ಆರೋಪ ಯಾರ್ಯಾರ ಮೇಲೆ ಆರೋಪ ಇದೆ. ಅದ ನಂತರ ಅವನು ನಾರಾಯಣ ಅನ್ನುವ ಆನೆ ಮಾವುತ ಮತ್ತು ಯಮುನಾ ಅಂತ ಅವರ ಸಹೋದರಿ ಅವರ ಹತ್ಯೆ ಆಯಿತು. ಪೊಲೀಸರಿಗೆ ದೂರು ನೀಡಲಾಯಿತು. ಯಥಾ ಪ್ರಕಾರ ತನಿಖೆ ನಡೆದು ಯಾರು ಕೊಲೆಗಾರರು ಅಂತ ಗೊತ್ತಾಗಿಲ್ಲ ಅಂತ ಅದಕ್ಕೆ ಬಂದು ಅದನ್ನು ಮುಚ್ಚಾಕದೇ ಅದೇನಿಲ್ಲ, ಹಾಕಲಾಯಿತು. ಆದರೆ ಅದಾದಮೇಲೆ ಆ ಸ್ಥಳದಲ್ಲಿ ಯಾವ ಕಟ್ಟಡ ಬಂತು, ಅದು ಯಾರದ್ದು ಆ ಕಟ್ಟಡ? ಸೊ ಅಲ್ಲಿ ಯಾವುದೋ ಹೋಟೆಲ್ ಬಂತು ಅಂತ ಹೇಳಲಾಗ್ತಾ ಇದೆ. ಹೋಟೆಲ್ ಯಾರ್ದು? ಅದು ದೊಡ್ಡವ್ರದ್ದು ಹೋಟ್ಲ್ ಅಂತ ಹೇಳಲಾಗ್ತಾ ಇದೆ. ಸೊ ಇಂಥ ಕ್ರೈಮ್ಗಳಲ್ಲಿ ಯೂಸ್ವಲಿ ಮೋಟಿವ್ ಅನ್ನೋದೊಂದಿರುತ್ತೆ. ಒಂದು ಕೊಲೆ ನಡೆದರೆ ಮೋಟಿವ್ ಮತ್ತು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತಾರೆ, ನೇರವಾದ ಸಾಕ್ಷ್ಯ ಇಲ್ಲದಿದ್ದರೆ ಅಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ಇರಬಹುದಾದ ಸಾಕ್ಷ್ಯ. ಅಂದರೆ ಒಬ್ಬ ವ್ಯಕ್ತಿ ಸತ್ತರೆ ಅದರಿಂದ ಆಗುವ ಲಾಭ ಯಾರಿಗೆ ಅನ್ನೋದು ಬಹಳ ಮುಖ್ಯವಾದ. ಯಾರು ಒಬ್ಬನು ಹತ್ಯೆ ಮಾಡ್ತಾರೆ, ಯಾಕೆ ಹತ್ಯೆ ಮಾಡ್ತಾರೆ? ಆ ಹತ್ಯೆ ಮಾಡಿದ್ರೆ ಯಾರಿಗೆ ಲಾಭ ಆಗುತ್ತೆ? ಪೊಲೀಸರು ತನಿಖೆ ಮಾಡಬೇಕಾದ ವಿಧಾನ ಅದು. ಒಂದನೇದಾಗಿ ಆನೆ ಮಾವುತನಿಗೆ ವೈಯಕ್ತಿಕವಾಗಿ ವಿರೋಧಿಗಳ್ಯಾರು ಇದ್ರಾ, ದ್ವೇಷ ಮಾಡೋರಿದ್ರಾ, ಆಸ್ತಿ ಜಗಳ ಇತ್ತಾ, ಕೌಟುಂಬಿಕ ಜಗಳ ಇತ್ತಾ, ಗಂಡ ಹೆಂಡತಿ ಸಂಸಾರ ಚೆನ್ನಾಗಿರಲಿಲ್ವಾ, ನೆಂಟಿಟ್ರ ಜೊತೆ ಚೆನ್ನಾಗಿರಲಿಲ್ವಾ, ಇಂಥ ಪ್ರಶ್ನೆಗಳ ಮೂಲಕ ತನಿಖೆ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಅದರ ಜೊತೆಗೆ ಇಡೀ ಆ ವ್ಯಕ್ತಿಗೆ ಯಾರೂ ವಿರೋಧಿಗಳು ದ್ವೇಷಿಸುವವರು ಇರಲಿಲ್ಲ ಅಂದರೆ ಫಸ್ಟ್ ಪಾಯಿಂಟ್ ಇರಲಿಲ್ಲ, ಅಂದರೆ ಯಾರು ದ್ವೇಷದಿಂದ ಮಾಡಿದ್ದು ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಸೆಕೆಂಡ್ ಥಿಂಗ್, ಹಾಗಿದ್ದರೆ ಯಾರು ಯಾಕಾಗಿ ಮಾಡ್ತಾರೆ? ಆ ಸಂದರ್ಭದಲ್ಲಿ ನೇರವಾದ ಸಾಕ್ಷ್ಯಗಳು ಇಲ್ಲದ ಸಂದರ್ಭದಲ್ಲಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅನ್ನೋದನ್ನು ಪರಿಗಣನೆ ತೆಗೆಯೋಕ್ಕಾಗತ್ತೆ. ಓಕೆ, ಆಯಿತಾ? ಸಾಂದರ್ಭಿಕ ಸಾಕ್ಷಿಗಳು ಮತ್ತು ಮೋಟಿವ್ಸ್. ಇಡೀ ಈ ಪ್ರಕರಣವನ್ನು ತನಿಖೆ ಮಾಡುವಾಗ ಅಲ್ಲಿಯ ಪೊಲೀಸರು ಈ ಮೋಟಿವನ್ನು ಗಮನಕ್ಕೆ ತೆಗೆದುಕೊಂಡಾಗ ಕಾಣ್ತಾ ಇಲ್ಲ. ಅವನು ಮೋಟಿವ್ ತೆಗೆದುಕೊಂಡಿದ್ದರೆ ಭಾಳ ಸ್ಪಷ್ಟವಾಗಿ ಏನು ಆನೆ ಮಾವುತನ ಮನೆ ಇತ್ತು, ಆ ಮನೆ ಇದ್ದಂಥ ಸ್ಥಳವನ್ನು ಯಾರು ಪಡೆದುಕೊಂಡ್ರು, ಯಾರಿಗೆ ಲಾಭ ಆಯಿತು, ಅಂದರೆ ಆ ಜಾಗದ ಮೇಲೆ ಯಾರು ಕಣ್ಣು ಹಾಕಿದ್ರು, ಆ ಜಾಗದಲ್ಲಿ ಒಂದು ಕಟ್ಟಡವನ್ನು, ವಸತಿ ಕಟ್ಟಡವನ್ನು, ಹೋಟೆಲನ್ನು, ಚೌಲ್ಟ್ರಿಯನ್ನು, ಇನ್ನೊಂದನ್ನು ಕಟ್ಟಬೇಕು ಅಂತ ಆಸೆ ಪಟ್ಟವರು ಯಾರು ಇದ್ದರೆ ಅವರಿಗೆ ಇಂತಹ ಉದ್ದೇಶ, ಇವರನ್ನು ಹತ್ಯೆ ಮಾಡುವ ಉದ್ದೇಶ ಇರಬಹುದು ಅಂತ ಸಂಶಯ ಪಡ್ಬೋದಲ್ವಾ? ಹೌದು. ಸೊ ಪೊಲೀಸ್ ತನಿಖೆ ಸಂದರ್ಭದಲ್ಲಿ ಅವರಿಗೆ ಇಂತಹ ಸಂಶಯ ಇರಬೇಕಾಗತ್ತೆ. ಆದರೆ ಅಲ್ಲಿಯ ಪೊಲೀಸರಿಗಿಂತ ಯಾವ ಸಂಶಯವೂ ಬಂದಿಲ್ಲ, ಯಾಕಂದರೆ ಅದು ಧರ್ಮಸ್ಥಾನ. ದೇವರು ಒಂದು ಕಡೆ ಮಂಜುನಾಥ ಇದ್ದಾನೆ, ಇನ್ನೊಂದು ಕಡೆ ಅಣ್ಣಪ್ಪ ಇದ್ದಾನೆ, ಮತ್ತೊಂದು ಕಡೆ ಮಂಜುನಾಥ ಅಣ್ಣಪ್ಪವನ್ನು ನೋಡಿಕೊಳ್ಳುವ ಅಧಿಕಾರಿಗಳು, ಧರ್ಮಾಧಿಕಾರಿಗಳು, ಚೌಕಿದಾರರು ಇಂಥವರಿದ್ದಾರೆ. ಆದರೆ ಅವರೆಲ್ಲರ ಇರುವ ನಡುವೆ ಪೊಲೀಸರಿಗೆ ಇರಬೇಕಾದ ಸಂಶಯ ಇರಲಿಲ್ಲ. ಅಂದರೆ ಅವರು ಮೋಟಿವ್ಸನ್ನು ಗಮನದಲ್ಲಿ ಇಟ್ಕೊಂಡು ತನಿಖೆ ಮಾಡಿಲ್ಲ ಅಂದರೆ ಯಾಕೆ ಮಾಡಿಲ್ಲ, ಯಾರ ಒತ್ತಡದಿಂದ ಅವರು ಮಾಡಿಲ್ಲ ಅನ್ನೋ ಪ್ರಶ್ನೆಗಳಿವೆ. ಸೊ ಭಾಳ ಮುಖ್ಯವಾಗಿ ಅದರ ಜೊತೆಗೆ ನನಗೆ ದೊರಕಿರುವ ಮಾಹಿತಿಯ ಪ್ರಕಾರ ಧರ್ಮಸ್ಥಳದ ಆ ಪ್ರದೇಶದಲ್ಲಿ ಏನಿದೆ ಮೀನು, ಅದರಲ್ಲಿ ಅಲ್ಲಿ ಒಂದು ಕಮಾನ್ ಬರುತ್ತೆ, ಅದರ ಒಳಗಡೆ ಧರ್ಮಸ್ಥಳ ಬರುತ್ತೆ, ಈ ಕಡೆ ದೇವಸ್ಥಾನ ಇದೆ, ಎಲ್ಲ ಇದೆ ಅಲ್ವಾ. ಆ ಪ್ರದೇಶದಲ್ಲಿ ಅಲ್ಲಿ ಮೇನ್ ಬೀದಿಯಲ್ಲಿದ್ದಂಥ ಸುಮಾರು 35ರಿಂದ 40 ಜನರ ಕುಟುಂಬಗಳಿಗೆ ಅಲ್ಲಿ ಎತ್ತಂಗಡಿ ಮಾಡಲಾಗುತ್ತೆ ಅಂತ ದೂರಿದೆ. ಹಲವರನ್ನು ಮನೆ ಬಿಡಿಸಲಾಗಿದೆ ಅಂತ ದೂರಿದೆ. ಯಾರು ಬಿಡಿಸಿದವರು, ಯಾರು ಕಳಿಸಿದವರು, ಯಾಕೆ ಮಾಡಲಾಯಿತು, ಆ ಮನೆಗಳು ಈಗ ಯಾರ ಹತ್ರ ಆ ಮನೆಗಳು ತಗೊಂಡು ಯಾರು ಏನನ್ನು ಕಟ್ಟಿದರು, ಅಲ್ಲಿರುವ ಯಾವ ಯಾವ ಕಟ್ಟಡಗಳು ಏನು, ಯಾರ ನೆಲದ ಮೇಲೆ ಎದ್ದು ನಿಂತಿವೆ, ಆ ಭೂಮಿ ಯಾರದ್ದಾಗಿತ್ತು, ಅವ್ರನ್ನೇ ಇಂಥ ತನಿಖೆಯನ್ನು ನಡೆಸಿದರೆ ಮಾತ್ರ ಇಡೀ ಆನೆ ಮಾವುತನ ಹತ್ಯೆಯಿಂದ ಹಿಡಿದು ಅಲ್ಲಿ ಊರು ಬಿಟ್ಟು ಹೋದವರಿದ್ದಾರೆ,
ತಮ್ಮ ಮನೆಯನ್ನು ಕಳೆದುಕೊಂಡು ಊರು ಬಿಟ್ಟು ಹೋದವರಿದ್ದಾರೆ. ಅವ್ರನ್ನೂ ಕೂಡ ತನಿಖೆ ಮಾಡಿದ್ರೆ ಅವರನ್ನೆಲ್ಲ ಕರೆದು ಅದರಲ್ಲಿ ಕೆಲವರು ಇಸಿ ಅಲ್ಲೊಂದು ಹೋಟೆಲ್ ಇದ್ದವರು ಅವರನ್ನು ಓಡಿಸ್ಲಾಯಿತು. ಅವರ ಮಕ್ಕಳು ಯಾರೋ ದೆಹಲಿಯಲ್ಲಿದ್ದಾರೆ, ಈಗ ಇಸಿ ಉನ್ನತ ಹುದ್ದೆಯಲ್ಲಿದ್ದಾರೆ. ಹೀಗೆ ಅಲ್ಲಿ ಆ ಸ್ಥಳವನ್ನು ಬಿಟ್ಟು ಹೋದ ಅಸಹಾಯಕರೇನಿದ್ದಾರೆ ಸುಮಾರು 30-35 ಮನೆಗಳು ಅವರಿದ್ದಾರೆ. ಅವ್ರು ಕರೆದು ಎನ್ಕ್ವೈರಿ ಮಾಡಬೇಕು. ಅದರಲ್ಲಿ ಯಾರಿದ್ದಾರೆ ಯಾರಿಲ್ಲ, ಇದಕ್ಕಿಂತ ಅನಾಪತ್ತೆಯಾಗಿದ್ದಾರೆ ಅನ್ನೋದು ಮಾಡಬೇಕು. ಅದರ ಜೊತೆಗೆ ಅಲ್ಲಿ ಕೆಲವೊಂದು ಹೇಳಲಾಗುತ್ತೆ. ಏನು ಅಂತಂದರೆ ಅಲ್ಲಿರುವ ಬಹುತೇಕ ಸ್ಥಳಗಳೇನಿವೆ, ಯಾವುದೋ ಜಾಗ ಏನಿದೆ, ಅದು ನಾನು ಮೊದಲಿಂದ ಹೇಳಿದೆ, ಈ ಕಡೆ ಕೊಕ್ಕಡದಿಂದ ಉಜಿರೆವರೆಗೆ ಆ ಸ್ಥಳಗಳನ್ನು ಯಾರ್ಯಾರು ದೊಡ್ಡವರಿಗೆ ದಾನ ಕೊಟ್ಟಿದ್ದಾರೆ, ದಾನ ಕೊಟ್ಟ ಮೇಲೆ ಯಾರು ನಾಪತ್ತೆಯಾಗಿದ್ದಾರೆ, ಆ ದಾನ ಪತ್ರ ಹೇಗಿದೆ, ದಾನವನ್ನು ಕೊಡಬೇಕಾದ್ರೆ ಲೀಗಲಿ ಯಾವ ದಾರಿಯನ್ನು ಅನುಸರಿಸಲಾಗಿದೆ, ಇದರ ಎನ್ಕ್ವೈರಿ ಕೂಡ ಬಹಳ ಮುಖ್ಯವಾದ್ದು. ಯಾಕೆಂದರೆ ನೀವು ಒಬ್ಬ ವ್ಯಕ್ತಿ ದಾನ ಕೊಟ್ಟ ಕಡೆ ನಾಪತ್ತೆ ಆಗ್ತಾನೆ ಅಂತಂದರೆ ಇದು ಆಶ್ಚರ್ಯ. ಯಾಕೆ ದೇವರಿಗೆ ದಾನ ಕೊಡೋರು ದೇವ್ರು ಕರ್ಸ್ಕೊಂಡ್ಬಿಡ್ತಾರಾಗಿದ್ದರೆ, ದೇವರು ಈ ಆಸ್ತಿಯನ್ನು ದಾನ ಪಡೆದು ತಮ್ಮ ಚೌಕಿದಾರಿಗೆ ಕೊಟ್ಬಿಟ್ಟು ಯಾರು ದಾನ ಕೊಟ್ಟಿದ್ದು ನಾಪತ್ತೆ ಆಗಿಬಿಡ್ತಾರೆ ಅಂದರೆ ದಟ್ ಇಸ್ ಎ ಬಿಗ್ ಕ್ವೆಶ್ಚನ್. ಆ ಆ್ಯಂಗಲ್ನಲ್ಲಿ ತನಿಖೆ ನಡೀಬೇಕಾಗಿದೆ. ಇಡೀ ಈ ಪ್ರಕರಣದಲ್ಲಿ ಏನಿದೆ, ಅಲ್ಲಿ ನಡೆದಿರಬಹುದಾದ ಹತ್ಯೆಗಳೇನಿದೆ, ಅಕಾರ್ಡಿಂಗ್ ಟು ನಾನು ನಿನ್ನೆ ಮಾತಾಡಿದೆ VS ಉಗ್ರಪ್ಪ ವರದಿ ಏನಿದೆ, VS ಉಗ್ರಪ್ಪ ವರದಿಯ ಪ್ರಕಾರ 460-75 ಇದೆ ಅನಾಮಧೇಯ. ಎಲ್ಲರೂ ಅನಾಮಧೇಯರಾಗಿ ಸಾಧ್ಯ ಇಲ್ಲ. ಕೆಲವರು ನಾಮಧೇಯರು ಇದ್ದಾರೆ, ಆದರೆ ಅವರ ಅನಾಮಧೇಯರಂತೇಳಿ ಅವ್ರ ಹೆಣವನ್ನು ದಫನ್ ಮಾಡಿದ ಚಾನ್ಸಸ್ ಇದೆ. ಅದ್ರ ಜೊತೆ ಭಾಳ ಮುಖ್ಯವಾಗಿ ಈಗಾಗಲೇ SIT ಕೆಲಸ ಮಾಡಿದಾಗೆ ಅಲ್ಲಿಯ ಗ್ರಾಮ ಪಂಚಾಯತ್ನಲ್ಲಿರುವ ಈ ಸಾವಿನ ದಾಖಲೆಗಳೇನಿವೆ ತರಿಸ್ಕೊಂಡಿದ್ದಾರೆ. ಆ ದಾಖಲೆ ಕೆಲವೊಂದು ಆರೋಪದ ಪ್ರಕಾರ ಅದು ಕ್ರಿಯೇಟೆಡ್ ಅಂತ, ಸತ್ಯಕ್ಕೆ ದೂರವಾದ್ದು ಅಂತ. ಆದ್ದರಿಂದ ಮೊದಲನೇದಾಗಿ ಗ್ರಾಮ ಪಂಚಾಯಿತಿಯಿಂದನೇ ಇಡೀ ಈ ಷಡ್ಯಂತರದ ಮೂಲ ಇದು ಪ್ರಾರಂಭ ಆಗಿರ್ಬೋದು. ನಾಮಧೇಯರನ್ನ ಅನಾಮಧೇಯರನ್ನಾಗಿ ಮಾಡಿರ್ಬೋದು ಅಲ್ವಾ, ಹೆಸರುಗಳಿದ್ದರೆ ಅವ್ರ ಹೆಸರುಗಳಿಲ್ಲ ಅಂತ ಮಾಡಿರ್ಬೋದು. ಯಾಕೆಂದರೆ ಯಾವುದೇ ಒಂದು ಇಂತಹ ಪ್ರಕರಣಗಳಲ್ಲಿ ಪೂರ್ಣಿಮಾ ಯಾವುದೇ ಒಂದು ಬಾಡಿ ಸಿಕ್ತು ಅಂತ ಇಟ್ಕೊಳ್ಳಿ, ಆ ಬಾಡಿಗೆ ಬಾಪ್ ನಹಿ ಪುಕಾರ್ ನಹಿ ಅಂತಂದರೆ ಈಸಿ ಇತ್ತು ಮುಗಿಸೋದಕ್ಕೆ. ಅದಿಲ್ಲ ಅಂತಾದರೆ ಅದಕ್ಕೆ ಯಾರು ವಾರಸುದಾರಿದ್ದಾರೆ ಅಂದರೆ, ನೆಂಟ್ರಿಸ್ಟ್ ಇದ್ದಾರೆ ಅಂದರೆ ಅದನ್ನು ಭಾಳ ಡಿಫ್ರೆಂಟಾಗಿ ತನಿಖೆ ಮಾಡಬೇಕಾಗುತ್ತೆ. ಅದಕ್ಕೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಆಗಬೇಕು, ಅವರ ನೆಂಟ್ರಿಸ್ಟ್ರು ಇನ್ಯಾರಿದ್ದಾರೆ ಅವ್ರನ್ನ ಕರೆಸ್ಬೇಕು ಅಲ್ವಾ, ಅವ್ರನ್ನ ಕರೆಸ್ಬಿಟ್ಟು ಅವ್ರ ವಿಚಾರಣೆ ನಡೆಸಬೇಕು, ಅವ್ರ ದೂರೇನಿದೆ ಅಂತ ಕೇಳಬೇಕು. ಆದರೆ 400ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಹೆಸರೇ ಇಲ್ಲ ಅವರಿಗೆ, ಅವರೆಲ್ಲ ಅನಾಮಧೇಯರು ಅಂತಾದರೆ ಇಟ್ ಈಸ್ ಗೋಲ್ಡ್ ಶಾಕಿಂಗ್ ಆ್ಯಂಡ್ ಎಸ್ಟಾನಿಶಿಂಗ್ ಟು. ಇದು ಆಘಾತಕರವಾದ್ದು ಮತ್ತು ಆಘಾತಕರವಾದ ಮಾತ್ರ ಅಲ್ಲ, ಇದು ಇನ್ನೇನೋ ಇರಬಹುದು ಅನ್ನೋ ಸಂಶಯವನ್ನು ಮೂಡಿಸುವಂತ. ಮರು ತನಿಖೆಗೆ ಆಗ್ರಹಿಸ್ತಾ ಇದ್ದಾರೆ ಸರ್ ಅವ್ರ ಮಗನೇ, ನೋಡೋಣ ಅವ್ರದ್ದು ಮರು ತನಿಖೆ ಆಗಬೇಕು ಅಂತಾರೆ. ಎಲ್ಲ ಪ್ರಕರಣಗಳು ಕೂಡ ಮರು ತನಿಖೆ ಮಾಡ್ತಾ ಇದ್ದಾರೆ. ಆದರೆ SITಗಿರೋ ಚಾಲೆಂಜಸ್ ಅದೇ ಏನೋ ನೀವು ಗ್ರಾಮ ಪಂಚಾಯಿತಿಯಿಂದ ಈಗಾಗಲೇ ತಗೊಂಡಿದ್ದೀರಿ, ಅನಾಮಧೇಯ ಹೆಣಗಳು, ಅದು ಅನಾಮಧೇಯ ಹೌದಾ ಅಲ್ವೋ, ಅನಾಮಧೇಯ ಹೆಣಗಳು ಇದ್ದಕ್ಕಿದ್ದಾಗ ಯಾಕೆ ಬರ್ತವೆ ಇಂಥದ್ದೆಲ್ಲ ಡಿಫ್ರೆಂಟ್ ಆ್ಯಂಗಲಿಂದ SIT ಕೆಲಸ ಮಾಡಬೇಕಾಗುತ್ತೆ ಖಂಡಿತ. ಅದರಿಂದ ನನಗನ್ಸುವಾಗೆ ದಟ್ ಎನ್ಕ್ವೈರಿ, ರಿಯಲ್ ಎನ್ಕ್ವೈರಿ ಸ್ಟಾರ್ಟೆಡ್ ನೌ. ಎಕ್ಸಾಕ್ಟ್ಲಿ ರೈಟ್ ಸರ್. ನೋಡೋಣ ಸರ್ ಏನಾಗುತ್ತೆ ಅಂತ ಹೇಳಿ.